ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ KCT ಟಾಪ್ ರ್ಯಾಂಕ್ ಬರೋಕ್ಕೆ PU ಬೋರ್ಡ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಾಗೆ KCT ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ PU ಬೋರ್ಡ್ 50% ಮತ್ತು KCT 50%. ಲೈಕ್ PU ಬೋರ್ಡಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸು PCM ಡಿವೈಡ್ ಬೈ 300. ಅದೇ ರೀತಿ KCTಯಲ್ಲಿ ನಿಮ್ದು ಏನು 180ಗೆ ಎಷ್ಟು ಬಿದ್ದಿರುತ್ತೆ ಅದು ಡಿವೈಡ್ ಬೈ 180ಯನ್ನು ಕನ್ಸಿಡರ್ ಮಾಡ್ತಾರೆ. ಟೋಟಲ್ ನಿಮಗೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲ್ ಒಂದು ಪರ್ಸೆಂಟೇಜ್ ಅಂತ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ. ಫ್ರೆಂಡ್ಸ್ ಇವೊಂದು ನಿಮ್ಮದು 1 ಮಾರ್ಕ್ಸು ಎರಡು 50% ಕನ್ಸಿಡರ್ ಮಾಡ್ತಾರೆ. ಇವೊಂದು ನಿಮ್ಮದು 1 ಮಾರ್ಕ್ಸ್ ಚೇಂಜಸ್ ಆದರೂ ನಿಮಗೆ 100-300 ಮಾರ್ಕ್ಸು ಚೇಂಜಸ್ ಆಗಿರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಅಷ್ಟೇ ಕಡಿಮೆ ಆಗುತ್ತೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಈಗ ಟಾಪ್ 100 ರ್ಯಾಂಕ್ ಅವ್ರದ್ದು ಕಡಿಮೆ ಮಾರ್ಕ್ಸ್ ಆದರೂ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ವೇರಿಯೇಷನ್ ಜಾಸ್ತಿ ಆಗುತ್ತೆ, 1 ಮಾರ್ಕ್ಸ್ ವೇರಿಯೇಷನ್ ಹೆವಿ ವೇರಿಯೇಷನ್ ಆಗುತ್ತೆ. ಯಾಕಂದರೆ ಟಾಪ್ ತಗೋರು ಕಡಿಮೆ ಇರ್ತಾರೆ. ಫಾರ್ ಎಕ್ಸಾಂಪಲ್ 180ಗೆ 160-165 ತಗೋರೆಲ್ಲ ಕಡಿಮೆ ಇರ್ತಾರೆ. ಅದೇ ರೀತಿ PU ಅಲ್ಲಿ 300ಗೆ 298 ಕಡಿಮೆ ಇರ್ತಾರೆ. ಬಟ್ ಈ ಸತಿ ರಿಸಲ್ಟ್ ಚೆನ್ನಾಗಿದೆ, ಅದಕ್ಕೋಸ್ಕರ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಅದು ಒಂದು ಸಜೆಷನ್ ಅಂದರೆ ಯಾರಿಗಾದರೂ PUC ಎಕ್ಸಾಮ್ 1ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಏನಾದರೂ ಕಡಿಮೆ ಬಿದ್ದಿದ್ದರೆ ಈಗ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ನಿಮಗೆಲ್ಲ ಗೊತ್ತಿರೋಕ್ಕೆ 30 ಏಪ್ರಿಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಯಾರು 2026 KCT ಬರೆಯುತ್ತಿದ್ರಲ್ಲ ಅವರು PU ಎಕ್ಸಾಮ್ 2ನ ಬರಿಬೋದು. ಯಾಕಂದರೆ ನಿಮ್ಮದು ಎಕ್ಸಾಮ್ 2 ಆದಮೇಲೆ CT ರಿಸಲ್ಟ್ ಬರ್ತಾರೆ. ಸೊ ಅದರಲ್ಲಿ ಬೆಸ್ಟ್ ಆಫ್ 1 ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಫಿಸಿಕ್ಸಲ್ಲಿ ಕಡಿಮೆ ಬಿದ್ದರೆ ನೀವು ಅದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಇನ್ ಕೇಸ್ ಕೆಮಿಸ್ಟ್ರಿ ಬಿದ್ದರೆ ಅದನ್ನ ಇಂಪ್ರೂವ್ಮೆಂಟ್ ಎಕ್ಸಾಮ್ ಮಾಡ್ಕೋಬೋದು. ಇನ್ ಕೇಸ್ ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಬಿದ್ದೂ ನೀವು ಯಾವ್ದು ಬೆಸ್ಟ್ ಆಫ್ 1 ಇರುತ್ತಲ್ಲ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನೋ ವರಿ, ಯಾರಾದರೂ ಕಡಿಮೆ ಬಿದ್ದಿರ್ತಾರೆ PCMಲ್ಲಿ ಇವಾಗ ಬೆಸ್ಟ್ ಚಾನ್ಸು. ಯಾಕಂದರೆ ನಿಮ್ಮದು ಅದು ನಿಮ್ಮ ರ್ಯಾಂಕ್ನ ಚೇಂಜಸ್ ಮಾಡುತ್ತೆ. ಈ ಒಂದು ನಿಮ್ಮ KCT ಸ್ವಲ್ಪ ಕಡಿಮೆ ಬಿದ್ದೂ ಇದು ಕವರ್ ಆಗುತ್ತೆ.